ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿ ಇವತ್ತಿನ ಎಪಿಸೋಡಲ್ಲಿ ಬಂದು ಗಂಡನೇ ಹೆಂಡ್ತಿಗೆ ಡೀಲ್ ಕೊಟ್ಟಿದ್ರೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಶ್ರುತಿ ಅಂತ ಇವ್ರ ಹೆಸರು ಅಂತ ಹೇಳಿ. ಹಾಗೆಯೇ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅಂದರೆ ಕಾಗೆ ಹರಿಸ್ಬೇಕು ಅವ್ರ ಹೆಸರು ಅವ್ರ ಮೊಬೈಲ್ ನಮ್ಮನ್ನು ಕಳಿಸಿ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ಸದ್ಯಕ್ಕೆ ಬನ್ನಿ ಇದೀಗ ನಾವು ಕಾಲ್ ಮಾಡುವ ಶ್ರುತಿಗೆ. ಹಲೋ ಹಲೋ, ಯಾರು? ಇದು ಶ್ರುತಿ ಮೇಡಮ್ ಅವರಾ? ನೀವ್ಯಾರು? ಹೇಳ್ತೀನಿ, ಹೇಳಿ. ಒಂದು ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ಮೇಡಮ್. ಅಲ್ಲ ನೀವ್ ಯಾರು ಅಂತ ಹೇಳಿ ಫಸ್ಟ್. ಹೇಳ್ತೀನಿ ದಯವಿಟ್ಟು ಫಸ್ಟ್ ನಂಬರ್ ಬರ್ಕೊಳ್ಳಿ ಮೇಡಮ್. ಅಲ್ಲ ಸರ್, ನಂಬರ್ ಇರ್ಲಿ, ಫಸ್ಟ್ ನೀವ್ ಯಾರು ಅಂತ ಹೇಳಿ. ಏನಕ್ಕೆ ನಂಬರ್ ಬರ್ಕೋಬೇಕು ಹೇಳಿ? ಫಸ್ಟ್ ನಂಬರ್ ಹೇಳ್ಬಿಟ್ರೆ ಸಮಾಧಾನ. ಇವಾಗ ಏನ್ ನಂಬರ್ ಹೇಳ್ಬೇಕು? ನಂದು ಮೊಬೈಲ್ ನಂಬರು ಬರ್ಕೊಳ್ಳಿ 6363. ಅಲ್ಲ ನೀವ್ ಯಾರು ಅಂತ ಫಸ್ಟ್ ಆಫ್ ಆಲ್ ಹೇಳಿ. ನಾನು ಸುಹಾಸ್ ನಾನೇನಕ್ಕೆ ನಿಮ್ ನಂಬರ್? ಸುಹಾಸು? ಅದೇ ನನ್ಗೆ ಯಾರು ಗೊತ್ತಿಲ್ವಲ್ಲ ಸುಹಾಸು. ಸರಿ, ನನ್ಗೆ ಗೊತ್ತು, ನಿಮ್ ಗುರ್ತು ಪರಿಚಯ ಅಂತ ಏನಾರು ಹೇಳದ್ನಾ? ಅಲ್ಲ ಸರಿ, ನೀವ್ ಯಾರು ಅಂತ ಹೇಳ್ಬೇಕು ತಾನೆ. ನಂಬರ್ ಬರ್ಕೊಳ್ಳಿ ಅಂದ್ರೆ ನನ್ಗೆ ಯಾರು ಗೊತ್ತಿಲ್ದಿರ ನಾನ್ ನಂಬರ್ ಬರ್ಕೊಳಲ್ಲ. ಸರಿ ಬಿಡಿ, ನಿಮ್ಗೆ ವಾಟ್ಸಪ್ ಮಾಡ್ತೀನಿ ನೋಡ್ಕೊಳ್ಳಿ. ಹೇಳಿ ಅದೇನು? ಅದೇ ಫಸ್ಟ್ ನಂಬರ್ ಬರ್ಕೊಳ್ಳಿ, ಹೇಳ್ತೀನಿ. ಹಲೋ ಹಲೋ, ಹೇಳಿ ಮೇಡಮ್ ನೀವೇ ಕಟ್ ಮಾಡಿದ? ಅದೇ ಕಟ್ ಆಗಿದ್ದ? ಸರ್, ನೀವು ನಂಗೆ ತಲೆ ತಿನ್ಬೇಡಿ. ಯಾರು ಅಂತ ಫಸ್ಟ್ ಹೇಳಿ. ಇಲ್ಲ ನನಗೆ ಈಗಲೇ ಬೇಜಾರಾಗೈತೆ. ನೀವು ಬೇಜಾರು ಮಾಡಬೇಡಿ. ಕಟ್ ನೀವೇ ಮಾಡಿದ್ದು ಅದೇ ಆಯ್ತಾ ಮೇಡಮ್? ಅಲ್ಲ, ಅದೇ ಕಟ್ ಆಯ್ತು, ಅದೆಲ್ಲ ಬೇಡ ಸರ್. ನಿಮಗೆ ಏನಕ್ಕೆ? ಅಲ್ಲ ಸರ್, ನನ್ ಫೋನ್ ನಾನು ಹೆಂಗಾದ್ರೂ ಕಟ್ ಮಾಡ್ತೀನಿ. ನಿಮ್ಗೆ ಏನಕ್ಕೆ ಬೇಕು? ನಮ್ ಫೋನ್ ನನ್ ಇಷ್ಟ. ನಿಮ್ಗೆ ಯಾಕಾದ್ರಿ ಎದ್ರಕೆ? ಏನಕ್ಕೆ ಎದುರ್ಕೋಬೇಕು? ನಾನ್ ಯಾಕೆ ಎದುರ್ಕೊಂಡ್ಲಿ? ನಾನ್ ತಪ್ಪು ಮಾಡಿದೆ, ನಾನ್ ನಿಮ್ಗೆ ಎದುರ್ಕೋಬೇಕು? ಯಾಕೆ ಕಟ್ ಮಾಡಿದ್ರಿ ಮತ್ತೆ? ನಮ್ ಫೋನ್ ರೀ, ನಾನ್ ಹೆಂಗಾದ್ರೂ ಮಾಡ್ಕೋತೀನಿ. ನೋಡಿ ದಯವಿಟ್ಟು ನನ್ ಫೋನ್ ಅದು. ನಿಮ್ ಫೋನಲ್ಲಿ ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನನ್ ಫೋನ್ ನಾನು ಹೆಂಗಾದ್ರೂ ಕಟ್ ಮಾಡ್ತೀನಿ. ನೀವ್ ಯಾರು ಅದನ್ನ ಕೇಳಕ್ಕೆ? ನಾನ್ ಮಾಡ್ತೀನಿ. ನೀವ್ ಯಾರು? ನನಗೆ ಫಸ್ಟ್ ಆಫ್ ಆಲ್ ಸುಹಾಸ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ನಾನ್ ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ಅದೇನಾದ್ರು ನೀವು ತಲೆ ಕೆಡಿಸ್ಕೊಂಡ್ಲಿ ಅಂತ ನನ್ಗೆ ಹೇಳೋದು? ಮತ್ತೆ ಕಳ್ಳನ್ ಮನ್ಸು ಒಳ್ಳೊಳಗೆ ನಂಗೆ ಕಟ್ ಮಾಡಿದ್ರಲ್ಲ ಫೋನು. ನಿನ್ ಮನ್ಸು ಕಳ್ಳನ್ ಮನ್ಸು ನಂದಲ್ಲ ಕಣಯ್ಯ. ಸುಮ್ನೆ ತಲೆ ತಿನ್ಬೇಡ ನೀನು. ಯಾರಿಗ್ ಫೋನ್ ಮಾಡಿದ್ಯಾ? ಇಲ್ಲ ನಾನು ಸುಮ್ಮನೆ ಈಗ ದುರ್ಯೋಧನ ಆಯಿತು ಅಂತಾರೆ ನನ್ನ ಬಾಯಲ್ಲಿ ಏನೇನೋ ಬಂದ್ಬಿಡ್ತು. ನಾನು ತುಂಬ ಕಾಮಾಗಿ ಏನು ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಸೈಲೆಂಟಾಗಿದ್ದೀನಿ. ಇದನ್ನ ನೀವು ಅಡ್ವಾಂಟೇಜ್ ಆಗಿ ತಗೊಂಡು ಆ ಕಡೆಯಿಂದ ನೀವು ಲೆಂತಿ ಡೈಲಾಗ್ ಬೇಸ್ ವಾಯ್ಸಲ್ಲಿ ಹೊಡೆದ್ರೆ. ನೀವೇ ಲೆಂತಿ ಡೈಲಾಗ್ ಹೊಡಿತಾ ಇರೋದು ಶ್ರುತಿನ. ಅಲ್ಲ ಸರ್, ನಿಮಗೆ ಅಷ್ಟು ತಲೆ ಪ್ರಜ್ಞೆ ಇದೆಯಾ? ಫೋನ್ ಮಾಡ್ಬಿಟ್ಟು ನೀವು ಶ್ರುತಿನ ನಂಬರ್ ಬರ್ಕೊಳ್ಳಿ ಅಂದ್ರೆ ನನ್ಗೆ ಯಾಕೆ ತಿಕ್ಲು ನಂಬರ್ ಬರ್ಕೊಳ್ಳೋದು? ನಿಮ್ ನಂಬರ್ ನನಗೆ ಏನಕ್ಕೆ ಬೇಕು? ತಿಕ್ಲ ನನ್ನ ನಂಬರಲ್ಲಿ ನಾನು ಹೆಂಡತಿ ನಂಬರ್ ಬರ್ಕೊಳ್ಳಿ ಅಂತ ಹೇಳಿದ್ದು, ಕೊಡ್ತೀನಿ ತಗೊಳ್ಳಿ ಅಂತ. ನೀವು ಹೆಂಡತಿ ನನ್ಗೆ ಯಾಕಯ್ಯ ಬೇಕು ನಂಬರು? ನನ್ಗೆ ಯಾಕೆ ಬೇಕು? ಬೇರೆ ಯಾರಿಗಾದ್ರೂ ಕೊಡು, ನನ್ಗೆ ಯಾಕೆ ಕೊಡ್ತೀಯಾ? ವಿಚಾರ ಇರೋದಕ್ಕೆ ಕೊಡ್ತಾ ಇರೋದು. ನೀವು ಒಳ್ಳೆ ನನ್ನ ಹೆಂಡತಿಗಿಂತ ದೊಡ್ಡ ಮೆಂಟ್ಲಾಡ್ದಂಗೆ ಆಡ್ತಾ ಇದ್ದೀರಾ. ದಯವಿಟ್ಟು ಫೋನ್ ಮಾಡಿ. ಮೆಂಟ್ಲು ಅಂದ್ರೆ ತುಳಿದ್ಬಿಡ್ತೀನಿ ಮಗನೇ. ಮೆಂಟ್ಲು ಅಂತ ಯಾರು? ಮೆಂಟ್ಲು ನೀನ್ ಮೆಂಟ್ಲು. ಇಡ್ರಿ ಬಾಯಿ ಮುಚ್ಕೊಂಡೆ. 4 ಗಂಟೆನ ಟೊಮೊಟೊನ ನನ್ ತುಳಿಯಕ್ಕೆ ಏನ್ ಅನ್ಕೊಂಡಿದ್ರ ನೀವು? ಅಥವಾ ಆನೆ ಕಾನೆಗಲ್ ರೋಗ ಬಂದೈತೆ ನಿಮ್ಗೆ ನನ್ ತುಳಿಯಕ್ಕೆ? ನಿಂಗ್ ಬಂದ್ ನೋಡು, ತುಳಿತೀನಿ ನಾನು. ಹೆಂಗ್ ತುಳಿತೀನಿ ಅಂತ ತುಳಿದ್ ತೋರಿಸ್ತೀನಿ. ಏನ್ ಅನ್ಕೊಂಡಿದ್ಯಾ? ಯಾರ್ ನೀನ್? ಫಸ್ಟ್ ಆಫ್ ಆಲ್ ಯಾರ್ ನೀವು? ಫೋನ್ ಮಾಡ್ಬಿಟ್ಟು ಈ ತರ ತಲೆ ತಿಂತಾ ಇದ್ದೀರಲ್ಲ. ಮರ್ಯಾದೆ ಸರಿಯಾಗಿ ಮಾತಾಡಿದ್ರೆ ಮರ್ಯಾದೆ ಅಷ್ಟೇ ಚೆನ್ನಾಗಿ ಸಿಗ್ತದೆ. ಮರ್ಯಾದೆಯಾಗೆ ಮಾತಾಡ್ತಾ ಇರೋದು ಸರ್, ನಾವು ಮರ್ಯಾದೆಯಾಗೆ ಮಾತಾಡ್ತಾ ಇರೋದು. ನೀವು ಫಸ್ಟ್ ಕಾಲ್ ಮಾಡಿದ್ರಿ ತಾನೆ. ಸುಹಾಸ್ ಅಂತ ಹೇಳಿದ್ರೆ ನಂಗೆ ಪಕ್ಕದ ಮನೆ ಸುಹಾಸ್ ನಮ್ಮ ಮನೆಯವ್ರು ಗೊತ್ತು. ನಾನು ಅವನೇನೋ ಅನ್ಕೊಂಡೆ. ನೀವ್ ಯಾಕೆ ಅಂತ ಮಾತಾಡ್ಬೇಕು ನಾನು ಇಷ್ಟೊಂದು ನಿಮ್ಮ ಹತ್ರ? ಮುಚ್ಕೊಂಡಿರಮ್ಮ. ನೀನ್ ಕೊಟ್ರ ಮರ್ಯಾದೆ ನನಗ್ ಗೊತ್ತಿಲ್ವಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೆ? ಹೆಂಗಿದೆ ಮೈಗೆ? ನಂಬರ್ ಬರ್ಕೊಳ್ಳಿ ಅಂದ ತಕ್ಷಣ ಬಂದ್ಬಿಡ್ತು ದೆವ್ವ ಮೈ ಮೇಲೆ. ನಿನಗ್ ಬಂದಿದ್ಯಲ್ಲ ದೆವ್ವ, ಆತರ ಬಂದಿದೆ ಈಗ ನನಗೆ ಅಷ್ಟೇ. ನಾಟಕ ಆಡ್ಕೊಂಡು ಇಲ್ಲಿ ಸುಭದ್ರ ತರ ನನ್ಗೆ ಬೇಡ. ನನ್ ಬಾಯಲ್ಲಿ ಬಂದ್ಬಿಡ್ತದೆ ಇಲ್ಲಿ ಬಾಯಲ್ಲಿ ಏನೇನೋ. ನೀನು ಸುಭದ್ರ, ನಾನಲ್ಲ ಸುಭದ್ರೆ. ಏನ್ ಹೇಳ್ಬಾರ್ದು ಹೇಳ್ದೆ ಅಂತ ಹಿಂಗ ಆಡ್ತಾ ಇರೋದು. ಒಳ್ಳೆ ಕೋತಿ ಕಚ್ತವ್ರಂಗೆ. ಅಲ್ಲ ಸರ್, ಸರಿ ಆಯ್ತು. ನೀವು ನೋಡಿ ನನ್ಗೆ ಏನಾದ್ರು ಕಟ್ಟಿ ನೀವ್ ಏನಕ್ಕೆ ನನಗೆ ಕಾಲ್ ಮಾಡೋದು? ನೀವ್ ಏನಕ್ಕೆ ಮಾಡ್ಬೇಕು ಫಸ್ಟ್ ಆಫ್ ಆಲ್? ಅದನ್ನೇ ಕಟ್ ಮಾಡ್ದೆ ನ್ಯಾಯವಾಗಿ ಕೇಳ್ಬೇಕು. ಅದು ಬಿಟ್ಬಿಟ್ಟು ಪಟಾರ್ ಅಂತ ಕಟ್ ಮಾಡಿದ್ರೆ ಮುಖ ಕೊಡದವ್ರಂಗೆ. ಸರಿ, ಅಲ್ಲ ನ್ಯಾಯವಾಗಾದ್ರೆ ಯಾಕೆ ಕಾಲ್ ಮಾಡ್ಬೇಕು? ನಾನು ಹೇಳೋದು ಏನಕ್ ಮಾತಾಡ್ಬೇಕು, ಏನಕ್ ಮಾಡ್ಬೇಕು ನಿಮಗೆ? ಬಿಡಿ, ಇದು ನನ್ಗೆ ಯಾಕೋ ಇಲ್ಲ. ಇದು ಮ್ಯಾನುಫ್ಯಾಕ್ಚರ್ ಎಫೆಕ್ಟ್. ಇದೇನು ಸರಿ ಮಾಡಕ್ಕಾಗಲ್ಲ. ನಮ್ಮನೇಲಿ ಯಾರಿಗೂ ತಲೆ ಕೆಟ್ಟಿರೋದಿಲ್ಲ ಸರ್ ಮ್ಯಾನುಫ್ಯಾಕ್ಚರ್ ಎಫೆಕ್ಟ್ ಆಗಕ್ಕೆ. ನಿಮಗೇನೋ ಮ್ಯಾನುಫ್ಯಾಕ್ಚರ್ ಎಫೆಕ್ಟ್ ಆಗಿ ಈ ತರ ಮಾಡಿದೀರಾ ಅನ್ಸುತ್ತೆ ಅಷ್ಟೇ. ಇಲ್ಲ ನಿಮ್ದು ಹಿಂಗ ಆಡ್ತಿರೋ ನೋಡಿದ್ರೆ ಇದು ಮ್ಯಾನುಫ್ಯಾಕ್ಚರ್ ಎಫೆಕ್ಟ್. ಇದು ಬೈ ಬರ್ತೇನೋ. ಅಲ್ಲ ಸರ್, ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು ಹೋಗ್ಲಿ? ಅದನ್ನ ಇವಾಗ ಕೇಳ್ತಾ ಇರೋದಾ? ಫಸ್ಟೇ ಕೇಳಿದ್ರು ಒಪ್ಕೊಳ್ಳುವೆ ಸರಿಯಾಗೈತೆ ನಿಮ್ ತಲೆ ಅಂತ ಅನ್ಬಿಟ್ಟು. ಯಾರ್ ನೀವು ಹೇಳಿ ಫಸ್ಟ್ ಕರೆಕ್ಟ್ ಆಗಿ. ಇಲ್ಲ ಫೋನ್ ಇಡಿ, ನಾನೇ ಫೋನ್ ಕಟ್ ಮಾಡ್ತೀನಿ ಅಷ್ಟೇ ಇವಾಗ.
ಹಲೋ, ನಾನೇನೋ ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳೋಣ ಅಂತ ಅಂದರೆ ಅದು ನಿಮ್ಮ ತಲೆಗೆ ಹೋಗಲ್ಲ ಅಲ್ವಾ? ಅದು ಯಾವುದೋ ದೇವ್ರಿಗೆ ಅದು ಯಾವುದೋ ಪೂಜೆನೇ ಆಗ್ಬೇಕಂತ ಹಂಗೆ ಮಾಡ್ಬೇಕೇನೆ ಇವಾಗ. ನಾನು ದೇವ್ರ ಪೂಜೆ ಜಾಸ್ತಿ ಮಾಡ್ತೀನಿ ಸರ್, ನಂಗೆ ತಲೆಗೆ ಹೋಗಲ್ಲ. ನೀವು ದಯವಿಟ್ಟು ತಲೆ ತಿನ್ಬೇಡಿ. ಯಾರು ಅಂತ ಫಸ್ಟ್ ಹೇಳಿ. ಫಸ್ಟ್ ಆಫ್ ಆಲ್ ನಿಮ್ಗೆ ತಲೆ ಐತೆ ಅಂತ ಯಾವ ನನ್ನ ಮಗ ಹೇಳಿದ್ದು ಅದನ್ನ ಹೇಳಿ. ಹೌದು, ನಂಗೆ ತಲೆ ಇಲ್ಲ. ನೀವು ಇಷ್ಟ ತನಕ ಮಾತಾಡ್ತಿರಲ್ಲ, ಗೊತ್ತಾಗ್ಲಿಲ್ವಾ ನಿಮಗೆ ತಲೆ ಇಲ್ಲ ಅಂತ? ಅದು ಈಗ ಅಲ್ಲ, ನಿಮಗೆ ಅಷ್ಟೇ ನನಗೆ ತಲೆ ಇಲ್ಲ ತಾನೆ, ನೀವ್ ಯಾಕೆ ಮಾತಾಡ್ತಿದ್ದೀರಾ ತಲೆ ಇಲ್ದವ್ರ ಜೊತೆ? ಹಿಂಗೆ ನೀವು ತಲೆ ಎಲ್ಲ ಮಾತಾಡಬೇಡಿ ಇವಾಗ ನೀವು. ನಾನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕಾಲ್ ಕೆರ್ಕೊಂಡ್ ಕೂತಿದ್ನ. ಮಾತಾಡ್ಬೇಕು, ಮಾತಾಡು, ಫೋನ್ ಮಾಡು ಅಂತ ಹೇಳಿದ್ನ. ಏನ್ ಕೇಳ್ಕೊತಾ ಇದೀರಾ ಅಂತ ನನ್ಗೆ ಗೊತ್ತಾಯ್ತಲ್ಲ ಇಲ್ಲಿ. ಅದಾಗಿದ್ಯಾ ಇದಾಗಿದ್ಯಾ ಬಾಯೊಲಿತೀನಿ ಅದೊಲಿತೀನಿ ಅಂತ ನಿನಗೆ ಹೊಲಿಬೇಕು ಫಸ್ಟ್. ಮಾತೆಲ್ಲೆಲ್ಲೋ ಕಾಂಪೌಂಡ್ ಬಿಟ್ಟು ಆರ್ತೈತೆ ಹೇಳ್ತಾ ಇದೀನಿ. ಕಾಂಪೌಂಡ್ ಅಲ್ಲ, ನಾವ್ ಮೇಲೆ ಇದೀವಿ. ಆರಕ್ಕೆ ಮೇಲ್ಗಡೆನೆ ಆರ್ತೀನಿ. ನನ್ ಫೋನ್ ನಾನು ಹೆಂಗಾದ್ರೂ ಮಾತಾಡ್ತೀನಿ. ಕರೆಕ್ಟ್ ಆಗಿ ಮಾತಾಡೋದ್ ಕಲೀರಿ ಫಸ್ಟ್. ನಿಮ್ ಫೋನ್ ಇದ್ದಂಗೆ ನಂದು, ನನ್ನ ಫೋನು ನಾನೇನಾರು ಮಾತಾಡ್ಬೋದು. ಬಾಯಿ ಮುಚ್ಕೊಂಡು ಸ್ವಲ್ಪ ಎಲ್ಲ ಲಿಮಿಟ್ ಅಲ್ಲಿ ಇದ್ರೆ ಚೆನ್ನಾಗಿರ್ತದೆ ಇವಾಗ. ಅಯ್ಯೋ, ಏನಂದೆ ಅಂತ ಲಿಮಿಟ್ ಅಂತಿದ್ಯಾ? ನಾನೇನ್ ಹೇಳಿದೀನಿ ನಿಮಗೆ? ನನ್ ಗಂಡ ಇದ್ದಿದ್ರೆ ಅವನಿಗೆ ಕೊಡ್ತಿದ್ದೆ. ಅವನಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಪಾಪ ಪುಣ್ಯಾತ್ಮ ಈ ಕಾಟ ತಡ್ಕೊಂಡು ಹೆಂಗಿರ್ತಾನ ಮನ್ಲಿ. ಮತ್ತೆ ಯಾಕೆ ಪಾಪ ಪುಣ್ಯಾತ್ಮ? ನಾನೇನ್ ಮಾಡಿದೀನಿ ಅಂತದ್ದು? ಮತ್ತೆ ಈ ತರ ಟಾರ್ಚರ್ ಕೊಟ್ರೆ, ಈ ತರ ಕಾಟಗಳು ಕೊಟ್ರೆ ಯಾವ ಗಂಡ ಮನ್ಲಿರ್ತಾನೆ ನಿಮ್ ತರ ಆಡೋರ್ಗೆ? ಏನಿಲ್ಲ, ನನ್ ಗಂಡ ಏನ್ ಹಂಗೇನಿಲ್ಲ, ಕಾಟ ಪಾಠ ಇಲ್ಲ. ಸುಮ್ನೆ ಇರ್ರಿ ಸಾಕು. ದೇವತಾ ಮನುಷ್ಯ, ಬಂಗಾರದ ಮನುಷ್ಯ ಹಂಗಿದ್ದೀರಿ. ಇಷ್ಟೊತ್ತು ಮನೇಲಿ ಊಟ ಹೊಡ್ಕೊಂಡು ಕೂತ್ಕತ್ತಿದ್ರು. ನೋಡ್ರಿ, ನನ್ ಪೇಷನ್ಸ್ ಪರೀಕ್ಷೆ ಮಾಡ್ಬೇಡಿ. ಲಾಸ್ಟ್ ಹೇಳ್ತಾ ಇದೀನಿ, ಯಾರು ಹೇಳ್ಬಿಡಿ. ದಯವಿಟ್ಟು ನಾನು ಫೋನ್ ಕಟ್ ಮಾಡ್ತೇನೆ, ಮತ್ತೆ ಎತ್ತಲ್ಲ ಫೋನ್, ಸ್ವಿಚ್ ಆಫ್ ಮಾಡ್ತೀನಿ. ಅಲ್ಲ, ನಾನು ಯಾವ ಲ್ಯಾಬ್ ಬಿಟ್ಟಿಲ್ಲ. ನಿಮ್ದು BP, ಶುಗರು, ನಿಮ್ ಪೇಷನ್ಸ್ ಎಲ್ಲ ಟೆಸ್ಟ್ ಮಾಡಕ್ಕೆ ಮಾಡುತ್ತೆ. ಅದುವೇ ನೋಡಿ, ನಂಗೆ ಸುಮ್ನೆ ಬೈಯಕ್ ಬರಲ್ಲ. ಬಾಯಿಗೆ ಬಂದಂಗೆ ಹೆಂಗೆಂಗೋ ಕೆಟ್ಟ ಮಾತೆಲ್ಲ ಬೈಯಕ್ ಬರಲ್ಲ. ಅದಕ್ಕೆ ತಾಳ್ಮೆಯಿಂದ ಕೇಳ್ತಾ ಇದೀನಿ, ಯಾರು ಹೇಳಿ. ನನಗೂ ಅಷ್ಟೇ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಬೈಯದ್ ನಿಲ್ಸಕ್ ಬರಲ್ಲ. ಬೈಯಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನೀವು ಮರ್ಯಾದೆಯಿಂದ ಸೈಲೆಂಟ್ ಆಗಿ ನೋಡಿ. ನಂಗೆ ತಲೆ ತಿನ್ಬೇಡಿ ಜಾಸ್ತಿ. ನೀವ್ ಫಸ್ಟ್ ಯಾರು ಅಂತ ನಾನು ಒತ್ತಿ ಹೇಳ್ತಾ ಇದೀನಿ. ಯಾವ ನನ್ನ ಮಗ ನಿಮಗ್ ತಲೆ ಐತೆ ಅಂತ ಹೇಳಿರೋನು, ಅವ್ನು ಕರೆದ್ಕೊಡಿ ಒಂಚೂರು ಫೋನ್ ಮಾಡಿ. ನಿನಗ್ ತಲೆ ಇಲ್ಲ ಕಣಪ್ಪ ಫಸ್ಟ್. ನಾನ್ ಕೇಳ್ತಾ ಇದೀನಿ ತಾನೆ ನಿಧಾನಕ್ಕೆ, ಯಾರು ಹೇಳಿ ಅಂತ. ಸುಮ್ನೆ ಅದೇನೋ ಅಂತಾರಲ್ಲ, ಹಂಗ ಆಡ್ತಾ ಇದೆಯಾ ನೀನ್ ಯಾಕೋ ಅಂತಾರ. ಏನು ಹಂಗಾಡ್ತಾರೆ ಹಿಂಗಾಡ್ತಾರ ಅಂತ ನನಗೆ ಎಕ್ಸೆಪ್ಟ್ ಪ್ರಶ್ನೆ ಅಲ್ಲ, ಹೋಗ್ಲಿ ಫೋನ್ ಕಟ್ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ. ಅಲ್ಲ, ಮೂಗಿದ್ಮೇಲೆ ನೆಗಡಿ ಇದ್ದೇ ಇರ್ತದೆ. ಅಯ್ಯ ಇರುತ್ತೆ ಬಿಡಪ್ಪ, ನಿನ್ಗೆಲ್ಲ ಐತೆ. ನಿಮಗೆ ಬಾಲ ಕೊಟ್ಟಂಗೆ ಎಲ್ಲ ಐತೆ, ನಿಮ್ಗಿಲ್ವಾ? ದೇವ್ರೆ ಭಗವಂತ, ಯಾವ ಕಡೆ ಎದ್ದಿದ್ನ ಇವತ್ತು ಆಡೋದಿಂಗೆ ಅಲ್ಲಿ ಭಗವಂತನ ಕೂಗೋದು. ಅವನೇನ್ ಹೌದೌದು, ನಾನ್ ಇರುವೆ ಬಿಟ್ಕೊಳ್ಳೋದಕ್ಕೆ ಅವನೇನ್ ಮಾಡ್ತಾನೆ ಭಗವಂತ? ಯಾರು ಹೇಳ್ರಿ, ಸುಮ್ನೆ ತಲೆ ತಿನ್ಬೇಡಿ. ಮಾತಾಡಿ ಸುಸ್ತೇ ಆಗೋಯ್ತು ನನಗೆ. ಗ್ಲೂಕೋಸ್ ಕುಡೀರಿ, ಇಲ್ಲ ಯಾವ್ದಾದ್ರು ಎನರ್ಜಿ ಡ್ರಿಂಕ್ ಕುಡೀರಿ. ಸರಿ, ನಿಮಗೆ ಯಾರು ಫೋನ್ ನಂಬರ್ ಕೊಟ್ಟಿದ್ರು? ಶ್ರುತಿ ಅಂತ ಕರೆಕ್ಟ್ ಆಗಿ ಹೇಳ್ತಾ ಇದೀರಿ. ಯಾರು ನಂಬರ್ ಕೊಟ್ಟಿದ್ ನಿಮಗೆ? ನಿಮ್ ಹೆಸರು ಮಡಿಗಿಲ್ವಾ? ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತೀನಿ. ಮಣಿನಾ? ಕಿವಿಗೆ ತಕೊಂಡ್ಬಂದು ಹೋಗಲ್ಲ. ಮಣಿ ಅಲ್ಲ, ನೀವು ಬೇರೆ ಯಾರಿಗೋ ಕಾಲ್ ಮಾಡಿದ್ದೀರಾ? ನಿಮ್ ತೋಟ ಗಿಟ ದೂರ ಆಗೈತಾ? ಯಾಕೆ ನಾನೇನ್ ಮಣಿ ಅಂತ ಅಂದೆ? ಮತ್ತೆ ಏನಂದ್ರಿ ನೀವೀಗ? ಏತಿ ಅಂದ್ರೆ ಪ್ರೇತಿ ಅಂತಾರಲ್ಲ ಇವಮ್ಮ. ಮನೇಲಿ ಒಬ್ರೇ ಇದ್ದೀರಾ? ಯಾರಪ್ಪ ನೀನ್? ನಂಗೆ ಅರ್ಥನೂ ಆಗ್ತದೆ. ಏನೇನ್ ಮಾತಾಡಿದ್ರು ನಿಮ್ದೆಲ್ಲ ನನ್ಗೆ ಗೊತ್ತು ಆಗ್ತಾ ಇಲ್ಲ. ಅಪ್ಪ ದೇವ್ರೆ. ಹೌದೌದು, 40 ಆದ್ಮೇಲೆ ಹಿಂಗೆ ಆಗೋದು. ಊರ್ ಹೋಗು ಅನ್ನುತ್ತೆ. ಇಲ್ಲ, ಕಾಡ್ ಬಾ ಅನ್ನಲ್ಲ ನಮ್ಮನ್ನ. ಇನ್ನು ಊರಲ್ಲೇ ಇದೀವಿ ನಾವ್. ಹೇಳಿ ನೀವ್ ಯಾರು ಅಂತ. ಕಾಡು ಗೀಡಲ್ಲ, ಊಟಿ ಬಾ ಅನ್ನೋದು. ಅಯ್ಯೋ ಹೇಳ್ರಿ, ಯಾರು ನೀವು? ಯಾರು? ನಾನಾ? ನಿಂಗೆ ಯಾಕೆ ಚಿನ್ನ ಅಂದ್ಲಿ? ನಿಂಗೆ ಯಾಕ್ರಿ ಚಿನ್ನ ಅಂದೆ? ನನ್ ಮಗ್ಳಿಗೆ ಚಿನ್ನ ಅಂದಿದ್ ನಾನು. ಇದ್ದಕ್ಕಿದ್ದಂಗೆ ಏನು ಮನ್ಸು ಖುಷಿ ಆಗೋಯ್ತು. ಏನಕ್ಕಪ್ಪ ಹಿಂಗ್ ಮಾತಾಡ್ತಾವ್ರೆ ಅಂತ ನನಗೆ ಗಾಬರಿ. ಹೌದೌದು, ನಿಮ್ ಚಿನ್ನ ಅಂದ್ಬಿಟ್ಟೆ ಅಂತ ಖುಷಿಯಾಗಿ ಹೋಗ್ಬಿಡ್ತೇನೋ. ಇಷ್ಟು ಬಾಯಿ ಬಂದಂಗ್ ಮಾತಾಡ್ತಿರಲ್ಲ. ನಿಮ್ ಬಾಯಿ ಬೆಳ್ಳಿಕ್ಕಿದ್ ಯಾರೋ? ನಮ್ ಬಾಯಿಗೆ ಯಾರ ಹತ್ರ ಬೆಳ್ಳಿಡಿಸ್ಕೊಡಲ್ಲಪ್ಪ. ನನ್ಗೆ ಅವೆಲ್ಲ ಇಷ್ಟ ಆಗಲ್ಲ, ಅಸಹ್ಯ. ಯಾವ್ದೋ ಕೇರಳ ನರ್ಸೆ ಇಕ್ಕಿರ್ಬೇಕು, ಅದಕ್ಕೆ ಹಿಂಗ್ ಆಡ್ತಿರೋದು. ರೀ ಹೇಳ್ರಿ, ನಿಮ್ ದಮ್ಮಯ್ಯ ಅಂತೀನಿ. ಯಾರು ಹೇಳ್ಬಿಡ್ರಿ, ನನ್ ಮರ್ಯಾದೆ ಕಳಿಬೇಡ್ರಿ. ನನ್ನ ಹೆಸರು ಬಂದು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯಪ್ಪ ರೀ, ನಿಮ್ಗೆ ಹಾಕ್ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಪ್ಲೀಸ್ ಹಾಕ್ಲೇಬೇಡಿ. ನನ್ ಗಂಡ ಥೋ ಇದೆಲ್ಲ ಹಾಕ್ಬೇಡಿ ಪ್ಲೀಸ್. ಅಯ್ಯೋ ದೇವ್ರೆ, ನಮ್ಗೆ ಅವಮಾನ ಹಾಕ್ಲಿಲ್ಲ ಅಂದ್ರೆ ಆಮೇಲೆ. ಪ್ಲೀಸ್ ಬೇಡ, ನಿಮ್ಗೆ ಅಮ್ಮಯ್ಯ ಅಂತೀನಿ. ನಿಮ್ ಕಾಲಿನ ಕತ್ತಿನ ಬೇಡ. ಸಖತ್ತಾಗಿರೋ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಕೆಳಗೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಚಿಕ್ಕನಾಯಕನಹಳ್ಳಿ. RJ Sunil Prank Calls.